ಅಲ್ಲಿಗೆ ಶೂಟ್ ಮಾಡಿದ್ ನಾವು ಇನ್ನೂ ಇದೆಯಾ ಸರ್? ಒಟ್ನಲ್ಲಿ ನಿನಗೆ ಹ್ಯಾಪಿ ತಾನೆ? ಶಿಟ್, ಅದಕ್ಕೂ ತೊಂದ್ರೆನಾ? ನನ್ನ ಮಗಳು SMS ಮಾಡಿದಾಳೆ, ಮಂಜುನಾಥ ದೇವಸ್ಥಾನ ಹತ್ರ ಕಾಯ್ತಾ ಇರ್ತಾಳಂತೆ, ಪಿಕಪ್ ಮಾಡ್ಬೇಕಂತೆ. ಅಷ್ಟೇ ತಾನೆ, ಬಿಡಿ, ನೋ ಪ್ರಾಬ್ಲಮ್. ಹೌದು, ನಿಮ್ಮ ಮಗಳು ಏನ್ ಮಾಡ್ತಿದ್ದಾಳೆ ಸರ್? ನೆಕ್ಸ್ಟ್ ಇಯರ್ ಮದುವೆ ಮಾಡಬೇಕು ಅಂತ ಗಂಡು ಹುಡುಕ್ತಾ ಇದ್ದೀನಿ. ನಾನು ಕೇಳ್ತಿರೋ ಉದ್ದೇಶನೇ ಬೇರೆ, ನೀವು ಕೊಡ್ತಿರೋ ಉತ್ತರನೇ ಬೇರೆ. ಅಯ್ಯೋ ಗೊತ್ತಾಯ್ತು ಬಿಡಿ, ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ ಸರ್. ಇದ್ರಲ್ಲಿ ನಗಂತದೇನಿದೆ ಸರ್? ಇದೇನಯ್ಯ, ಚೀಟಿಂಗ್ ಫ್ಯಾಮಿಲಿ ಅಲ್ವಾ, ಅಪ್ಪನಿಗೆ ಹೇಳ್ದೆ ಬಂದಿದಾರಂತೆ, ಶಾಸ್ತ್ರಿ ಹೇಳ್ದ. ಯಾಕಪ್ಪ, ಕೋಪ ಬಂತ? ಇಲ್ಲ ಸರ್, ಟೆಂಪಲ್ ಬಂತು. ಅಮ್ಮ ಪ್ರಶಾಂತಿ, ಬಾಮ್ಮ. ಡ್ಯಾಡಿ, ನೀನು ತಗೊಳಪ್ಪ. ಇವನು ನನ್ನ ಸಬಾರ್ಡಿನೇಟ್ ಆಫೀಸರ್ ಭಾರತ್, ನನ್ನ ಮಗಳು ಪ್ರಶಾಂತಿ. ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಏನ? ಅಲ್ಲ, ನಿಮ್ ಮಗಳು ಇಷ್ಟೊಂದು ಸಂಪ್ರದಾಯಸ್ಥನ, ನಂಬಕ್ಕೆ ಆಗಲ್ಲ. ಅದಕ್ಕೆ ಬೆಳೆಸೋ ವಿಧಾನ ಮುಖ್ಯ. ನನ್ನ ಮಗಳು ಈಗ ತಾನೆ ಡೆಲ್ಲಿಲಿ IPS ಟ್ರೈನಿಂಗ್ ಮುಗಿಸ್ ಬಂದ್ಲು. ನಿನ್ ಗರ್ಲ್ ಫ್ರೆಂಡ್ ತರ ಫಾದರ್ ಚೀಟ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಮಾಡೋಳಲ್ಲ. ಡ್ಯಾಡಿ, ಯಾವ್ದು ವಿಷಯ ನಮಗೆ ಯಾಕೆ ಡ್ಯಾಡಿ? ಯಾಕೆ ಹೇಳ್ದೆ ಅಂದ್ರೆ, ಎತ್ತವ್ರಿಗೆ ಮೋಸ ಮಾಡೋಳು ನಾಳೆ ಕಟ್ಕೊಂಡವ್ರು ಮೋಸ ಮಾಡೋಳಮ್ಮ. ಅಷ್ಟೇ ಅಂತೀರಾ ಸರ್? ಈಗ ವೆಹಿಕಲ್ ನಿಲ್ಲಿಸ್ತೀರಾ? ಯಾಕಮ್ಮ? ಮನೆ ಬಂತು. ಫಸ್ಟ್ ಟೈಮ್ ಮನೆಗೆ ಬಂದಿದೀಯಾ, ಬಾ ಬಿಟ್ಟಿ ಕಾಫಿ ಕುಡಿಯುವಂತೆ. ಪ್ರಶಾಂತಿ, ಇರಮ್ಮ, ಬಾಮ್ಮ ಕೂತ್ಕೋ, ಹೇಳಕ್ಕಿನ್ನು ತುಂಬಾ ವಿಷಯ ಇದೆ. ರೀ, ಸೂಪರ್ ಬಜಾರ್ಗೆ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಲಿಲ್ಲ? ಏನ್ ಬೆಕ್ಕಡ್ಡ ಬಂತ? ಇಲ್ಲ ಇಲ್ಲ, ನೀವ್ ಬಂದ್ಮೇಲೆ ಹೇಳ್ಬಿಟ್ಟು ಹೋಗೋಣ ಅಂತಿದ್ದೆ. ಕೇಳಿಸ್ಕೊಂಡ್ಯಾ? 23 ವರ್ಷದಿಂದ ತಾಳಿ ಕಟ್ಟುವ ತಲೆ ತಗ್ಗಿಸ್ತವಳು. ಹೌದಾ? ನಮಸ್ತೆ ಮೇಡಮ್. ಇವತ್ತಿಗೂ ಪತಿಯೇ ಪ್ರತ್ಯಕ್ಷ ದೈವ ಅನ್ಕೊಂಡಿರೋಳು. ನಿಮ್ಮತ್ತೆ ಹಾಗೆ ಗಂಡನ್ ತಲೆ ಸೌರಿ ಫಾರಿನ್ ಹೋಗೋ ಕ್ಯಾರೆಕ್ಟರ್ ಅಲ್ಲ. ಹಾಯ್ ಡ್ಯಾಡಿ. ಹಾಯ್, ನನ್ನ ಚಿಕ್ಕ ಮಗಳು ಸುಶಾಂತ್. ನಿಮ್ನೆಲ್ಲ ನೋಡ್ತಿದ್ರೆ ತಪ್ಪೆಲ್ಲ ನನ್ನ ಪ್ರೀಚರ್ ಹುಡುಗಿದೆ ಅಂತ ಅನ್ಸುತ್ತೆ. ನಿಮ್ ತರ ಡಿಸಿಪ್ಲಿನ್ ಆಗಿ ಬೆಳೆಸಿದ್ರೆ ಚೆನ್ನಾಗಿ ಬೆಳೆದಿರೋಳ ಏನು ಅಲ್ವಾ? ಅವರಪ್ಪ ಕರೆಕ್ಟ್ ಆಗಿದ್ದಿದ್ರೆ ಫ್ಯಾಮಿಲಿ ಎಲ್ಲ ನೆಟ್ಗಿರೋದು. ಬೇಜವಾಬ್ದಾರಿ ನನ್ ಮಗ. ಸ್ಟಾಪ್ ಇಟ್ ಡ್ಯಾಡಿ. ಭರತ್, ದಿಸ್ ಇಸ್ ಟೂ ಮಚ್. ಯಾಕಮ್ಮ? ನಿಮ್ಮ ನೀವೇ ಬೈಕೊಳ್ಳೋದನ್ನ ನಾನೇ ನೋಡಕ್ ಆಗಲ್ಲ ಡ್ಯಾಡಿ. ಅಂದ್ರೆ ಸ್ಪೇನ್ಗೆ ಬಂದಿದ್ದು ನಿಮ್ ಫ್ಯಾಮಿಲಿನೇ ಸರ್? ಹೌದು ಸರ್, ನೀವ್ ಹೇಳ್ದಂಗೆ ತಪ್ಪೆಲ್ಲ ಅವ್ರ ಅಪ್ಪಂದು. ಅಂದ್ರೆ ನೀವು ಫ್ಯಾಷನ್ ಡಿಸೈನಿಂಗ್ ಕಾಂಪಿಟೇಷನ್ಲಿ 12 ಕಂಟ್ರಿ ಪಾರ್ಟಿಸಿಪೇಟ್ ಮಾಡ್ತು. ಅದರಲ್ಲಿ ಫಸ್ಟ್ ಬರೋ ಟ್ಯಾಲೆಂಟ್ ನಿಮ್ ಮಗಳಿಗಿದ್ರು ಅದನ್ನ ತಿಳ್ಕೊಳ್ದೇ ಇರೋದು ನಿಮ್ ತಪ್ಪು. ಬಟ್ ಆಂಟಿ ನೀವ್ ಮಾಡೋ ತಪ್ಪು ಮಾಡ್ದೆ ಅವಳಿಗೆ ಸಪೋರ್ಟ್ ಮಾಡಿದ್ರು. ತನ್ನ ಆಸೆ ಹೇಳ್ಕೊಳಕ್ಕಾಗದೆ ಭಯ ಪಡೋ ನಿಮ್ ಮಗಳು ಇವತ್ತು ನಿಮಗೆ ಹೇಳೋ ಕಾರಣ ನಿಮ್ಮೇಲಿಟ್ರೋ ಪ್ರೀತಿ. ಇದೆಲ್ಲ ನಿಮಗೆ ಗೊತ್ತಾಗ್ಲಿ ಅಂತಾನೆ ನಾನೊಂದು ಸ್ವಲ್ಪ ಆಕ್ಟ್ ಮಾಡಿದೆ. ಐ ಆಮ್ ಸಾರಿ ಸರ್. ವಿಲ್ ಯು ಪ್ಲೀಸ್ ವೇಟ್ ಔಟ್ಸೈಡ್ ಫಾರ್ ಅ ಮಿನಿಟ್? ಶೋರ್ ಸರ್. ಸಾರಿ ಡ್ಯಾಡಿ, ನಾನು ಎಲ್ಲ ಅರ್ಥವಾಯ್ತು. ನಾನು ಸ್ಟ್ರಿಕ್ಟ್ ಆಗಿರಬೇಕು, ನಿಮ್ಮನ್ನ ಡಿಸಿಪ್ಲಿನ್ ಬೆಳೆಸಬೇಕು ಅನ್ಕೊಂಡೆ. ಆದರೆ ನನ್ನ ಡಿಸಿಪ್ಲಿನ್ ನಿಮ್ಮನ್ನ ಈ ಮಟ್ಟಕ್ಕೆ ಹೆದರಿಸಿದೆ ಅಂದ್ರೆ ನನ್ನನ್ನು ನಾನೇ ಬದಲಾಯಿಸ್ಕೋಬೇಕು ಅನಿಸ್ತಾ ಇದೆ. ಇನ್ನು ಮುಂದೆ ನಿಮ್ಗೇನು ಇಷ್ಟನೋ ಅದನ್ನೇ ಮಾಡಿ. ಆದರೆ ಹೇಳ್ಬಿಟ್ಟು ಮಾಡಿ, ಮೂರನೇವ್ರು ಬಂದು ಹೇಳೋ ಹಾಗೆ ಮಾಡಬೇಡಿ. ಸರ್ ಬಾ ಹೋಗೋಣ.